ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇದೇ ಫೆಬ್ರವರಿ 14ನೇ ತಾರೀಕು ಸ್ಯಾಂಡಲ್ವುಡ್ ನಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು. ನಿಮ್ಮೆಲ್ರಿಗೂ ಸಹ ಗೊತ್ತೇ ಇದೆ, ಭುವನಂ ಗಗನಂ ಸಿನಿಮಾ. ಅದು ಪ್ರೇಮಿಗಳ ದಿನ ರಿಲೀಸ್ ಆಗಿದ್ರಿಂದಾಗಿ ಸಾಕಷ್ಟು ಜನ ಇದನ್ನ ಹೋಗಿ ಪ್ರೇಮಿಗಳೇ ನೋಡ್ತಾರಾ ಅಂತ ಒಂದು ಡೌಟ್ ಇತ್ತು. ಆದ್ರೆ ಈಗ ಗೊತ್ತಾಗ್ತಾ ಇದೆ, ಕುಟುಂಬಸ್ಥರೆಲ್ಲರೂ ಸಹ ಹೋಗಿ ತುಂಬಾನೇ ಎಂಜಾಯ್ ಮಾಡಿ ಈ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಯಶಸ್ವಿನ ಹಾದಿಯಲ್ಲಿ ಸಾಕ್ತಾ ಇದೆ. ಹಾಗಾದ್ರೆ ಚಿತ್ರತಂಡ ಎಷ್ಟು ಖುಷಿಯಲ್ಲಿದೆ ಅನ್ನೋದನ್ನ ಮಾತನಾಡೋದಕ್ಕೆ ನಮ್ಮ ಜೊತೆ ಚಿತ್ರತಂಡ ಇದೆ. ಅವರನ್ನ ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಸ್ವಲ್ಪ ಗ್ಯಾಪ್ ತಗೋಬಿಟ್ಟು ಬಂದಿದ್ದಾರಷ್ಟೇ, ಆದ್ರೆ ಒಂದು ಮಾತಿದೆಯಲ್ಲ ನಮ್ಮ ಕಡೆ, ಲೇಟ್ ಆಗಿ ಬಂದ್ರು ನಾವು ಲೇಟೆಸ್ಟ್ ಆಗಿ ಬರ್ತೀವಿ ಅಂತ. ಆ ತರ ಬಂದಿದ್ದಾರೆ ಗಿರೀಶ್ ಸರ್. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಈ ಸಿನಿಮಾದ ಡೈರೆಕ್ಟರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಎಸ್, ಇನ್ನು ಈ ಸಿನಿಮಾದಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಮಾತ್ರ ಯಂಗ್ ಮ್ಯಾನ್ ಅಲ್ಲ, ಇವರು ನಿಜವಾಗ್ಲೂ ಯಂಗ್ ಮ್ಯಾನೇ. ಪ್ರಮೋದ್ ಅವರು, ಬನ್ನಿ ಅವರನ್ನು ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪ್ರಮೋದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಇನ್ನು ತುಳುನಾಡಿನ ಜಾಕ್ಸನ್ ಸಹ ನಮ್ಮ ಜೊತೆ ಇದ್ದಾರೆ. ಮೈಕಲ್ ಜಾಕ್ಸನ್ ಇವ್ರಿಗೆ ತುಂಬಾ ಫೇವ್ರೆಟ್ ಅಂತೆ. ನಾವು ಇವರು ಸಿನಿಮಾ ನೋಡಿದ ಮೇಲೆ ಹೌದಪ್ಪ, ಇವ್ರು ಪಕ್ಕ ಶಿಷ್ಯ ಆಗ್ತಿದ್ರು ಅನ್ಸುತ್ತೆ ಅಂತ ಅನ್ಕೊಂಡ್ವಿ. ಸೊ ಅವರನ್ನು ಸಹ ವೆಲ್ಕಮ್ ಮಾಡೋಣ. ಗೊತ್ತಾಗಿರುತ್ತೆ ಅಂತ ಅನ್ಸುತ್ತೆ ಮೂವಿ ನೋಡಿದವರಿಗೆ. ಅವ್ರು ಬೇರೆ ಯಾರು ಅಲ್ಲ, ಪೃಥ್ವಿ ಅಂಬರ್ ಅವರು. ಬನ್ನಿ ಅವರನ್ನ ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪೃಥ್ವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಾನು ಡ್ಯಾನ್ಸ್ ಬಗ್ಗೆ ಹೇಳ್ತಾ ಇದ್ದೆ, ಮೊದಲು ಮಾತಾಡ್ಬಿಡ್ತೀನಿ. ಅದನ್ನು ಏನು ಡ್ಯಾನ್ಸ್ ಅದು? ಆಕ್ಚುಲಿ ಡೈರೆಕ್ಟರ್ ಸರಿಗೂ ಸೆಲ್ಯೂಟ್ ಮಾಡಲೇಬೇಕು. ಆ ಥರ ಒಂದು ಕ್ಯಾರೆಕ್ಟರ್ ಕೊಟ್ಟು ಆ ಥರ ಡ್ಯಾನ್ಸ್ ಮಾಡಿಸಿದ್ದೀರಾ, ಫೈಟ್ ಮಾಡಿಸಿದ್ದೀರಾ. ಸೊ ಇದ್ರ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಗಿರೀಶ್ ಸರ್, ಏನಾದರೂ ಒಂದು ಸಿನಿಮಾದ ಹೆಸರನ್ನ ಚೂಸ್ ಮಾಡಬೇಕು ಅಂದರೆ ತುಂಬ ಯೋಚನೆ ಮಾಡ್ತೀವಿ. ನಮಗೆ ಭುವನಂ ಗಗನಂ ಅಂತ ಚೂಸ್ ಮಾಡಿದ್ ನೋಡಿ ನಮಗೆ ನೆನಪಾಗಿದ್ದು ಫಸ್ಟ್ ಅಪ್ಪು ಸರ್ ಅವ್ರ ವಂಶಿ ಸಿನಿಮಾದ ಸಾಂಗ್ ತುಂಬ ನೆನಪಾಯ್ತು. ನೀವು ಯಾವ ರೀತಿಯಾಗಿ ಪ್ಲಾನ್ ಮಾಡಿ ಈ ಒಂದು ನೇಮನ್ನ ಇಟ್ಟಿದ್ದು? ಜೊತೆಗೆ ಭುವನಂ ಗಗನಂ ಅಂತ ಹೇಳಿದ್ರೆ ಇದು ಪ್ರೇಮಿಗಳ ದಿನದಂದು ರಿಲೀಸ್ ಆಗಿದ್ರಿಂದಾಗಿ ನಮಗೇನನ್ನಿಸ್ತು ಅಂದ್ರೆ, ಒಂದು ಮಾತಿದೆಯಲ್ಲ, ಆಕಾಶ ಭೂಮಿ ಒಂದಾಗಕ್ಕಾಗುತ್ತಾ ಅಂತ ಪ್ರೇಮಿಗಳು ಮಾತಾಡೋದನ್ನ ಕೇಳಿಸ್ಕೊಂಡಿರ್ತೀವಿ ನಾವು. ಸೊ ಪ್ರೇಮಿಗಳ ದಿನ ಅಂತ ಹೇಳ್ತಾ ಇದ್ದಾರೆ, ಇವ್ರು ಯಾವ ತರ ಸ್ಟೋರಿ ಮಾಡಿರ್ಬೋದು ಅನ್ನುವಂಥ ಒಂದು ಗೊಂದಲ ಆಯ್ತು. ಬಟ್ ಸೂಪರ್ ಆಗಿ ಮಾಡಿದೀರಾ ಸರ್, ನಿಜಕ್ಕೂ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ಸಕ್ಸಸ್ ಸಂಭ್ರಮದಲ್ಲಿದ್ದೀರಾ, ಏನ್ ಅನ್ನಿಸ್ತಾ ಇದೆ? ಖುಷಿ ಇದೆ ಖಂಡಿತ. ಸೊ ನಾವು ಭುವನಂ ಗಗನಂ ಸಿನಿಮಾನ ಏನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವೋ, ಸೊ ಯಾವ ಥರ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವೋ, ಸೊ ಫೈನಲಿ ಸೊ ನಾವೇನು ಬರ್ಕೊಂಡಿದ್ವಿ ಅಥವಾ ನಾವೇನು ಅಂದ್ಕೊಂಡಿದ್ವಿ, ಸೊ ಅದು ರೀಚ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಖುಷಿ ಖಂಡಿತ ಇದೆ ಒಳಗಡೆ. ಎಸ್, ಪ್ರಮೋದ್ ಅವರು ಆಂಗ್ರಿ ಯಂಗ್ ಮ್ಯಾನ್, ನಾನು ಆರಂಭದಲ್ಲೇ ಹೇಳಿದೆ, ಆ ಕ್ಯಾರೆಕ್ಟ್ರು ನಿಮಗೆ ಎಷ್ಟು ಇಷ್ಟ ಆಯಿತು? ನೀವೇ ಹೇಳಿದ್ದೀರಾ, ನನ್ನ ಹೃದಯಕ್ಕೆ ತುಂಬ ಹತ್ತಿರ ಇದೆ ಈ ಸಿನಿಮಾ ಅಂತ. ಸಿನಿಮಾ ಆಗಿ ಹೌದು, ಕ್ಯಾರೆಕ್ಟರ್ ಆಗಿ ನಾನು ಈ ಥರದ್ದು ಮಾಡಿರಲಿಲ್ಲ. ಅಗ್ರೆಸಿವ್ ಆಗಿಲ್ಲ, ರಗಡ್ ಎಲ್ಲ ಮಾಡಿದ್ದೆ. ಬಟ್ ಲವರ್ ಬಾಯ್ ಆಗಿ ಅದರಲ್ಲಿ ಒಂದಷ್ಟು ಎಮೋಷನ್ಸ್ ಇಟ್ಕೊಂಡು ಮಾಡಿರಲಿಲ್ಲ. ಫುಲ್ ಫ್ಲೆಡ್ಜ್ ಲವ್ ಸ್ಟೋರಿ ಮಾಡಬೇಕು ಅಂತ ಹುಡುಕ್ತಿದ್ದೆ. ಬಟ್ ಲವ್ ಸ್ಟೋರಿಗಳು ಸಿಕ್ಕಾಬಡೆ ಬಂದಿರೋದ್ರಿಂದ ಅದರಲ್ಲೇನೋ ಬೇರೆ ಬೇಕಿತ್ತು. ಅದು ಗಿರೀಶ್ ಸರ್ ಲೈನ್ ಹೇಳಿದಾಗ ಖುಷಿ ಆಯಿತು. ಲೈನ್ಗಿಂತ ನನ್ನ ಕ್ಯಾರೆಕ್ಟ್ರು ಬರೀ ಸಾಫ್ಟ್ ಅಲ್ಲ, ಲವರ್ ಬಾಯ್ ಅಂದ ತಕ್ಷಣ ಸಾಫ್ಟಾಗಿ ಹುಡುಗಿ ಕಳ್ಕೊಂಬಿಡೋದು ಅಥವಾ ಆ ಥರದ್ದಲ್ಲ, ಅಲ್ಲೇನೋ ಒಂದಷ್ಟು ವಿಷಯ ಇತ್ತು. ಜೊತೆಗೆ ಇನ್ನೊಂದು ಕ್ಯಾರೆಕ್ಟ್ರು ಟ್ರಾವೆಲ್ ಜರ್ನಿಲಿರುತ್ತೆ, ಅದು ಪೃಥ್ವಿ ಅವ್ರು ಮಾಡ್ತಾರೆ ಅಂತಂದರು. ತುಂಬ ಖುಷಿ ಆಯಿತು. ಆ ಕ್ಯಾರೆಕ್ಟರ್ ಬಗ್ಗೆ ಕೇಳಿಕೊಂಡೆ, ಇದೇನೋ ಬೇರೆ ಸ್ಪೆಷಲ್ ಆಗಿದೆಯಲ್ಲ ಅಂತ ಅನ್ನಿಸ್ತು. ಅವ್ರು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನಿಸ್ತು. ಸೊ ಇಬ್ಬರು ಜರ್ನಿ ಇಡೀ ಪಿಕ್ಚರ್ ನೋಡುವಾಗ ಎಲ್ಲರೂ ಮನಸ್ಸಿಗೂ ಮುಟ್ಟುತ್ತೆ, ತಟ್ಟುತ್ತೆ, ತಲುಪುತ್ತೆ ಅಂತ ಅಂದ್ಕೊಂಡಿದ್ದೆ. ಅದು ಇವಾಗ ಆಗ್ತಿದೆ. ಪೃಥ್ವಿಗಂತೂ ಸಿಕ್ಕಾಬಟ್ಟೆ ಒಳ್ಳೆಯ ಪ್ರೈಸಿಂಗ್ಸ್ ಬರ್ತಿದೆ. ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ತುಂಬ ಕಷ್ಟ ಅದು ಪಾತ್ರಗಳನ್ನ ಅಷ್ಟು ಚೆನ್ನಾಗಿ ಒಳಗಡೆ ಇಳಿದು ಮಾಡೋದು. ನನ್ನ ಪಾತ್ರ ಓಕೆ, ಯಾರು ಬೇಕಾದ್ರೂ ಮಾಡ್ಬೋದು. ನಾನು ಒಂಚೂರು ಲುಕ್ಸ್ ಕಡೆ, ಒಂಚೂರು ಆ್ಯಕ್ಷನ್ ಎಮೋಷನ್ ಕಡೆ ಇದು ಕಾನ್ಸಂಟ್ರೇಟ್ ಮಾಡಿದ್ದೆ. ಅದು ವರ್ಕ್ ಆಗಿಬಿಟ್ಟಿದೆ. ಕೆಮಿಸ್ಟ್ರಿ ನಂದು ಮತ್ತು ಹೀರೋಯಿನ್ ಅವ್ರದ್ದು ಕೆಮಿಸ್ಟ್ರಿ ವರ್ಕ್ ಆಗಿದೆ. ಜೊತೆಗೆ ನಂದು ಪೃಥ್ವಿದು ಕೆಮಿಸ್ಟ್ರಿ ಕೂಡ ವರ್ಕ್ ಆಗಬೇಕಿತ್ತು. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ತುಂಬ ಜನ ಹೇಳ್ತಿದ್ದಾರೆ ಕೂಡ, ನೀವಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿದೆ, ಇನ್ನು ಸ್ವಲ್ಪ ಹೊತ್ತು ನೋಡೋಣ ಸ್ಕ್ರೀನ್ ಮೇಲೆ ಅನ್ಸುತ್ತೆ ನಿಮ್ಮಿಬ್ಬರನ್ನ ಅಂತ. ಸೊ ಅಷ್ಟೇ, ನಾವು ಮಾಡಿದ್ದು ಸಾರ್ಥಕ ಅಂತಂದರೆ ಗೆದ್ದಂಗೆ ಲೆಕ್ಕ ನಾವು. ಬಿಕಾಸ್ ಈ ಥರದ್ದು ಒಂದು ಹೊಸದು ವಿಷಯಗಳು ಇಲ್ಲದೆ ಹೋದರೆ ಸಿನಿಮಾ ಮಾಡೋಕ್ಕೆ, ಆ್ಯಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಪೃಥ್ವಿ ಅವರೇ, ನೀವು ಮಾಡಿರೋ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಕಾಮನ್ ಕ್ಯಾರೆಕ್ಟರ್ ಅಲ್ಲ. ಯಾಕಂದರೆ ವಿಶೇಷ ಚೇತನ ಕ್ಯಾರೆಕ್ಟರ್ನ ನೀವು ಪ್ಲೇ ಮಾಡಿದ್ದೀರಾ. ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ? ಫಸ್ಟ್ ಟೈಮ್ ಮಾಡಿರುವಂತಹ ಕ್ಯಾರೆಕ್ಟರ್ ಅದು ಯಾವ ರೀತಿಯಾಗಿತ್ತು ಪ್ರಿಪ್ರೇಷನ್? ಆ ಥರ ಪಾತ್ರಗಳನ್ನು ಯಾರೆಲ್ಲ ಆ್ಯಕ್ಟರ್ಸ್ ಮಾಡಿದಾರೋ ಎಲ್ಲರ ಸಿನಿಮಾನು ಬಹಳಷ್ಟು ಸರಿ ನೋಡಿದೆ. ಒಂದಷ್ಟು ಪ್ರಿಪ್ರೇಷನ್ ಇತ್ತು. ಆಬ್ವಿಯಸ್ಲಿ ನಾರ್ಮಲ್ ಕ್ಯಾರೆಕ್ಟರ್ ಅಲ್ಲದೆ ಇರೋದ್ರಿಂದ ಬಹಳಷ್ಟು ಪ್ರಿಪ್ರೇಷನ್ ಮಾಡಿದ್ದೆ. ಸೆಲ್ಫ್ ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ. ಬಟ್ ಚೆನ್ನಾಗಿ ಬರ್ತಾ ಇರಲಿಲ್ಲ. ನೋಡಿದವರೆಲ್ಲ ಮಾಡಬೇಡ, ನಿನ್ನ ಕೈಲಾಗಲ್ಲ ಅಂತಲೇ ಹೇಳ್ತಾ ಇದ್ರು. ಆ್ಯಂಡ್ ಆ ಟೈಮಲ್ಲಿ ನನ್ನ ಮಗಳಿಗೆ ಶೂಟ್ ಮಾಡೋ ಟೈಮಲ್ಲಿ ನನ್ನ ಮಗಳಿಗೆ 1 ವರ್ಷ 1 ತಿಂಗಳೇನೋ. ಆ ಪಾತ್ರ ಸ್ವಲ್ಪ ಈ ಮಕ್ಕಳ ಇನೋಸೆನ್ಸ್ ಇರುವಂತಹ ಪಾತ್ರ ಇದ್ದಿದ್ದರಿಂದ ನನಗೇನಿಸ್ತು, ಅವಳನ್ನೇ ಕಾಪಿ ಮಾಡಿಬಿಡೋಣ ಅಲ್ವಾ ಅಂತ ಅನಿಸ್ತು ನನಗೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಅವಳ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇತ್ತು, ಯಾವ ರೀತಿ ನಡೀತಾ ಇದ್ಲು, ಯಾವ ರೀತಿ
ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು, ಎಲ್ಲವನ್ನ ದಿಟ್ಟು. ಆಬ್ವಿಯಸ್ಲಿ ಮಗಳು, ಅಪ್ಪನಿಗೆ ಮಗಳು ಅಂದರೆ ತುಂಬ ಜಾಸ್ತಿ, ಒಂಥರ ಕನೆಕ್ಷನ್ ಜಾಸ್ತಿ ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಹಾಗಾಗಿ ನಾನು ದಿಟ್ಟು ಅವಳು ಏನು ಮಾಡ್ತಾ ಇದ್ಲು ಅದನ್ನೇ ತಗೊಂಡು ಬಂದು ಸಿನಿಮಾದೆಲ್ಲ ಹಾಕ್ಬಿಟ್ಟೆ. ಮಿಡ್ಲಲ್ಲಿ ಯಾವತ್ತೋ ಫ್ಯಾಮಿಲಿ ಬಂದಿದ್ರು ಶೂಟ್ ನೋಡೋಕ್ಕೆ, ಏನು ಚಾರ್ವಿ ಥರ ಮಾಡ್ತಾ ಇದೆಯಲ್ಲ ನೀನು ಅಂತ. ಮಾಡ್ತಾ ಇದ್ದೀನ ಹಂಗಾರೆ ಹೇಳ್ಕೊಟ್ಲು ಆಕ್ಟಿಂಗ್ ನಿಮಗೆ? ಹೌದೌದು. ಸೊ ಟೀಚರ್ ಅವಳೇ. ಸೊ 1 ವರ್ಷದಲ್ಲೇ ಅವಳು ಹೇಳ್ಕೊಡಕ್ಕೆ ಶುರು ಮಾಡಿದಾಳೆ. ಬಟ್ ಆಕ್ಚುಲಿ ಅವಳು ಚೆನ್ನಾಗಿ ಆಕ್ಟ್ ಮಾಡ್ತಾಳೆ. ನಾನು ಏನೆಲ್ಲ ಮಾಡ್ತೀನೋ ಅದನ್ನೆಲ್ಲ ನೀಟಾಗಿ ಇಮಿಟೇಟ್ ಮಾಡ್ತಾಳೆ. ಡ್ಯಾನ್ಸ್ ಮಾಡ್ತಾಳೆ. ಅಂದ್ರೆ ಅಪ್ಪ ಅಮ್ಮ ಇಬ್ರು ಡ್ಯಾನ್ಸರ್ ಆಗಿರೋದ್ರಿಂದ ಡ್ಯಾನ್ಸ್ ಬೇಬಿ ಬ್ಲಡ್ ಅಲ್ಲೇ ಬಂದಿರುತ್ತೆ. ಸೊ ಡ್ಯಾನ್ಸ್ ಎಲ್ಲ ಮಾಡ್ತಾಳೆ. ಸೊ ಒಂದು ರೀತಿಲಿ ಈ ಪಾತ್ರಕ್ಕೆ ಇವಾಗ ಏನು ಅಪ್ರಿಸಿಯೇಷನ್ ಸಿಗ್ತಾ ಇದೆಯೋ ಅದಕ್ಕೆಲ್ಲ ಕ್ರೆಡಿಟ್ ನನ್ನ ಮಗಳಿಗೆ ಹೋಗ್ಬೇಕು. ಅಲ್ಲ ಗಿರೀಶ್ ಸರ್ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿಸಿದ್ದೀರಾ ಇವ್ರ ಹತ್ರ. ಅಂದ್ರೆ ಮಾಡ್ತಾರೆ ಪಾಪ, ಹಂಗೇನಿಲ್ಲ. ಆದ್ರೆ ನೀವು ತುಂಬಾ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿದಾರ ಅನ್ಸುತ್ತೆ. ಆ ತರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋರು ಡ್ಯಾನ್ಸ್ ಮಾಡಿಸ್ಬೋದು, ಫೈಟ್ ಮಾಡ್ತಾರೆ ಅವ್ರ ಜೊತೆ ಅಲ್ಲಿ ಅಂತ ಹೇಳಿದ್ರೆ ವಿಭಿನ್ನವಾಗೇ ಬಂದಿದೆ. ಅಂದ್ರೆ ಇವಾಗ ಸೊ ಆ ಥರ ಕ್ಯಾರೆಕ್ಟರ್ಗಳಿಗೆ ಭಾವನೆಗಳೇ ಇರಲ್ವಾ ಅನ್ನೋದು. ಈಗ ಡ್ಯಾನ್ಸು ಮಾಡಿಲ್ಲ, ಫೈಟು ಮಾಡಿಲ್ಲ ಅಂತ ಹೇಳಿದ್ರೆ ಹಂಗಾದ್ರೆ ಅವರು ಸುಮ್ಮನೆ ಆ ಕಡೆ ನೋಡ್ಕೊಂಡು ಓಡಾಡಕ್ಕೆ ಮಾತ್ರ ಸೀಮಿತನ ಅಂತ ಇಲ್ಲ. ಸೊ ಅದು ಜಾಕ್ಸನ್ ಅವ್ನು ಆ್ಯಕ್ಚುಲ್ ಆ ಕ್ಯಾರೆಕ್ಟರ್ನೇ ಬಂದ್ಬಿಟ್ಟು ನಿಮಗೆ ಜಾಕ್ಸನ್ ಅವರ ಜಾಕ್ಸನ್ ಫ್ಯಾನ್ ಅಂತ ಹೇಳಿದಾಗ ನಿಮಗೆ ಸೊ ಅವ್ರಿಗೆ ಯಾವ ಸ್ಟೈಲಲ್ಲಿ ಬರುತ್ತೋ ಆ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡಲೇಬೇಕಲ್ವ. ಸೊ ಅವರಿಗೂ ಕೂಡ ನೋವುಗಳಿರುತ್ತೆ, ಅವರಿಗೂ ಕೂಡ ಹ್ಯಾಪಿ ಮೂಮೆಂಟ್ಸ್ ಇರುತ್ತೆ. ಅಂದರೆ ನಗು ಅಳು ಎಲ್ಲ ಮನುಷ್ಯನ ಸಹಜವಾದ ಗುಣ ಅದು. ಪ್ರತಿಯೊಬ್ಬರಲ್ಲೂ ಕೂಡ ನಗುನೂ ಇರುತ್ತೆ, ಅಳುವೂ ಇರುತ್ತೆ. ಕ್ಯಾರೆಕ್ಟರ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಬಟ್ ಆ ಕ್ಯಾರೆಕ್ಟ್ರಲ್ಲಿ ಪ್ರೀತಿ ಇದೆ, ಆ ಕ್ಯಾರೆಕ್ಟ್ರಲ್ಲಿ ಅಂದರೆ ಒಂದು ಇನ್ನೋಸೆನ್ಸ್ ಇದೆ, ಆ ಕ್ಯಾರೆಕ್ಟ್ರಲ್ಲೇ ಒಂದು ಅಂದರೆ ಏನೋ ನಾನು ಮಾಡಬೇಕು ಅಂದರೆ ಆ ಕ್ಯಾರೆಕ್ಟ್ರಿಗೆ ಒಂದು ಇಂಟೆನ್ಷನ್, ನಾನು ಡ್ಯಾನ್ಸ್ ಮಾಡಬೇಕು ಅನ್ನೋದಿದೆ. ಸೊ ಆ ಕ್ಯಾರೆಕ್ಟ್ರಿಗೆ ಸೊ ಇನ್ನಾರನೋ ನಾನು ಇಷ್ಟಪಡಬೇಕು ಅನ್ನೋದಿದೆ. ಪ್ರತಿಯೊಂದು ಅಂದರೆ ಲವ್ ಅಲ್ಲಿ ಒಂದು ಆಯಾಮ ಮಾತ್ರನೇ ಇರೋಲ್ಲ, ಲವ್ ಅಲ್ಲಿ ಒಂದು 10 ಆಯಾಮಗಳಿರುತ್ತೆ. ಅದಕ್ಕೆ ಅದು ಪ್ರೀತಿ ಯಾವ ರೀತಿ ರೂಪದಲ್ಲಿ ಬೇಕಾದರೂ ಇರ್ಬೋದು. ಆ ಎಲ್ಲ ರೂಪಗಳು ಸೇರಿ ರಾಮ ಆಗಿರೋದು. ಅದಕ್ಕೆ ಈ ಸಿನಿಮಾದಲ್ಲಿ ಮತ್ತೊಂದು ತುಂಬಾ ಇಷ್ಟ ಆಗೋದು ಸೋಷಿಯಲ್ ಮೆಸೇಜ್ ತುಂಬಾ ಕೊಟ್ಟಿದ್ದೀರಾ. ಸೀಟ್ ಬೆಲ್ಟ್ ಹಾಕೊಳ್ಳೋದಾಗಿರ್ಬೋದು, ಹಾಗೆ ಅಪ್ಪು ಸರ್ ದೊಡ್ಡ ಬ್ಯಾನರ್ ಹಾಕ್ಬಿಟ್ಟು ರ್ಯಾಗಿಂಗ್ ಮಾಡಬಾರ್ದು ಕಾಲೇಜಲ್ಲಿ ಅಂತ ಹೇಳೋದಾಗಿರ್ಬೋದು. ಯಾವ ರೀತಿಯಾಗಿ ಇದೆಲ್ಲ ಐಡಿಯಾ ಮಾಡಿದ್ರಿ? ಸೊ ಅದು ಐಡಿಯಾ ಅನ್ನೋಕ್ಕಿಂತ ಈಗ ನಾನು ಹೇಳಿದೆ, ನಾನು ಈಗ ಒಂದು ಚಿಕ್ಕ ವಿಷಯಗಳಿದೆ, ಅದನ್ನು ಆ್ಯಕ್ಚುಲು ಪ್ರತಿಯೊಬ್ಬರು ಈಗ ಆಡಿಯನ್ಸ್ ಥಿಯೇಟ್ರಿಗೆ ಬಂದಿರೋರು ಅದನ್ನು ಗಮನಿಸ್ತಾರೆ, ಚಿಕ್ಕ ಸೂಕ್ಷ್ಮ ವಿಷಯಗಳನ್ನ. ಈಗ ಸೊ ಈ ಪ್ರಮೋದ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ಒಂದು ಹುಡುಗಿ ಕ್ಯಾರೆಕ್ಟ್ರು. ಸೊ ಎಲ್ಲರೂ ಅಂದ್ಕೊಂಡಿರ್ತಾರೆ ಆ ಹುಡುಗ ಹುಡುಗಿ ಕಾಲೇಜಲ್ಲಿ ಲವ್ ಆದಮೇಲೆ ರೊಮ್ಯಾನ್ಸು, ಓಕೆ ಅವ್ರ ಮಧ್ಯೆ ಅದೇನೋ ಆಯಿತು. ಬಟ್ ಅಲ್ಲಿ ಡೈಲಾಗ್ ಮುಖಾಂತರ ಒಂದು ಚಿಕ್ಕ ವಿಷಯಗಳನ್ನ ಹೇಳಿದೀವಿ ನಾವು. ಇಲ್ಲಿ ಪ್ರಮೋದ್ ಅವ್ರದ್ದು ಒಂದು ಲೈನ್ ಬರುತ್ತೆ, ಏನಂದರೆ ಹೀರೋಯಿನ್ಗೆ ಹೇಳ್ತಾರೆ ಅವರು, ಅಂದರೆ ಸಮಸ್ಯೆಗಳು ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಜಗಳದಿಂದ ಅಲ್ಲ ಮೌನದಿಂದ ಅಂತ. ಓಕೆನಾ? ಅಂದರೆ ಸೊ ಕಂಪ್ಲೀಟ್ಲಿ ಇವತ್ತಿನ ಜನ್ರೇಷನ್ ಬಂದ್ಬಿಟ್ಟು ನಿಮಗೆ ಓಕೆ ಒಬ್ಬ ಮದುವೆ ಒಂದು ಹುಡುಗಿ ಲವ್ ಮಾಡಿರ್ತಾರೆ, ಹುಡುಗಿ ಬಂದ್ಬಿಟ್ಟು ಒಂದು ಸೈಡಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಅಲ್ಲಿ ಹುಡುಗ ಅರ್ಥ ಮಾಡ್ಕೊಳ್ಬೇಕು, ಅಲ್ಲ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ತಾರೆ ಇಲ್ಲೇನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ? ಮಾತಾಡಿದ್ರೆ ಮಾತಿನಿಂದ ಸಮಸ್ಯೆ ಬರಲ್ಲ, ಮೌನದಿಂದನೇ ಸಮಸ್ಯೆ ಸಮಸ್ಯೆ. ಈಗ ಸಂಜೆ ಮನೆಗೆ ಹೋಗ್ತಾನೆ, ಮನೆಗೆ ಹೋದ ತಕ್ಷಣ ಹೆಂಡತಿ ಏನಾದ್ರೂ ಸುಮ್ಮನೆ ಸೈಲೆಂಟಾಗಿ ಸುಮ್ಮನೆ ಕೂತಿದ್ದಾಳೆ ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲೇನೋ ಸಮಸ್ಯೆ ಇದೆ. ಅಂದ್ರೆ ಈಗ ಮಾತು ಬೆಳ್ಳಿ ಮೌನ ಬಂಗಾರ ಅಲ್ವೇ ಅಲ್ಲ. ವರ್ಷನ್ ಅಲ್ಲಿ ಆಕ್ಚುಲ್ ಮಾತೇನೆ ಇದು ಏನಂದ್ರೆ ಬಂಗಾರ. ಓಕೆನಾ? ಮೌನವಾಗಿದ್ರು ಅಂತ ಹೇಳಿದ್ರೆ ಅಲ್ಲಿ ಸ್ಟಾರ್ಟ್ ಆಗಿದೆ, ಏನೋ ಶುರುವಾಗಿದೆ ಅಂತ. ಪ್ರೀತಿ ಹುಟ್ಟ ಆದ್ಮೇಲೆ ಮೌನ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಅಲ್ಲೇನೋ ಸಮಸ್ಯೆ ಇದೆ ಅಂತ ಅರ್ಥ. ಪ್ರಮೋದ್ ಅವರಿಗೆ ಸಿನಿಮಾದಲ್ಲಿ ರೊಮ್ಯಾನ್ಸ್ ಇದೆ, ಹಾಗೆ ಲವ್ ಇದೆ, ಫೈಟಿಂಗ್ ಇದೆ ಅಂತ ಹೇಳಿದ್ಕೆ ನೀವು ಒಪ್ಕೊಂಡ್ರಾ, ಅಥವಾ ಡ್ಯಾನ್ಸ್ ಇರಲ್ಲ ಅಂತ ಹೇಳಿದಕ್ಕೆ ಒಪ್ಕೊಂಡ್ರಾ? ಅದ್ರ ಬಗ್ಗೆ ಬೇಜಾರಿದೆ ನನಗೆ. ಕಾಲೇಜಲ್ಲಿ ಒಂದು ಡ್ಯಾನ್ಸ್ ಇತ್ತು, ತುಂಬಾ ಕೇಳ್ಕೊಂಬಿಟ್ಟೆ ಸರ್. ಒಂದೇ ಒಂದು ಬಿಟ್ಟಿಗೆ ಎಲ್ರ ಮುಂದೆ ಈ ಕ್ಯಾರೆಕ್ಟ್ರು ಹಂಗೆಲ್ಲ ಹಂಗೆ ಆಡ್ಬಾರ್ದಂಗೆ ಹೆಂಗೆಂಗೋ ಆಡ್ಬಿಡ್ಬಾರ್ದು, ಅದೊಂದು ಸ್ವಲ್ಪ ಹಂಗಿರುತ್ತೆ ಅಂತ ಹೇಳಿದ್ರು. ಓಕೆ ಬಿಡು ನೋಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಆ ಸಾಂಗ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಏನು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಸಖತ್ತಾಗಿ ಮಾಡಿದ್ರು. ಸರಿ ಸರ್, ಎಲ್ಲರ ಮುಂದೆ ಮಾಡಲ್ಲ, ಅಲ್ಲಿ ನಡೀತಾ ಇರ್ತಿದ್ದಲ್ಲ ಈವೆಂಟು, ಇವನು ಮತ್ತೆ ಇವ್ನು ಹುಡುಗರು ಮೇಲ್ಗಡೆ ಕಾರಿಡಾರ್ ಅಲ್ಲಿ ಒಂದೇ ಒಂದು ಸ್ಟೆಪ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದೆ. ಅಲ್ಲಿ ಒಳ್ಳೆ ಟಪಂಗುಚಿ ಇತ್ತು, ಅದಕ್ಕೂ ಬಿಡ್ಲಿಲ್ಲ ಡೈರೆಕ್ಟರ್. ನಾನು ಪೃಥ್ವಿಯಷ್ಟು ಒಳ್ಳೆ ಡ್ಯಾನ್ಸರ್ ಅಲ್ಲ, ಬಟ್ ಸ್ಟಿಲ್ ಡ್ಯಾನ್ಸ್ ಬಗ್ಗೆ ನಿಮ್ ಎದುರಿಗೆ ಮಾತಾಡಕ್ಕೆ ನಮಗೆ ಭಯ ಆಗುತ್ತೆ, ನಾವು ತುಂಬಾ ಕಮ್ಮಿ ತಿಳ್ಕೊಂಡಿದೀವಿ. ಡ್ಯಾನ್ಸರ್ ಹಂಗಾಗಿ ಅಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ನಾನು ಡ್ಯಾನ್ಸರ್ ಅಂತ, ಹಂಗಾಗಿ ಈಗ ಮೇ ಬಿ ಡ್ಯಾನ್ಸ್ ಮಾಡಿದ್ ನೋಡಿ ಓ ಡ್ಯಾನ್ಸ್ ಅಂತ. ಆಕ್ಚುಲಿ ನಾನು ಈಗ ಡ್ಯಾನ್ಸರ್ ಅಲ್ಲ, ನಾನು ಒಂದು 10 ವರ್ಷದ ಹಿಂದೆ ನಾನು ಏನ್ ಡ್ಯಾನ್ಸ್ ಮಾಡ್ತಿದ್ನೋ ಅವಾಗ ಡ್ಯಾನ್ಸರ್ ಆಗೇ ಇದ್ನಲ್ಲ, ಆವಾಗ ಮಾಡ್ತಿದ್ದ ಡ್ಯಾನ್ಸ್ ನನಗೆ ಇವಾಗ ಡ್ಯಾನ್ಸ್ ಮಾಡೋದು ನನಗೆ ಅನ್ಸುತ್ತೆ ಈ ಗುರು ಎಂತ ಕೆಟ್ಟ ಡ್ಯಾನ್ಸರ್ ನಾನು ಅಂತ. ಅಂದ್ರೆ ಆಗಿದ್ದ ಡ್ಯಾನ್ಸರ್, ಅವಾಗ ಡ್ಯಾನ್ಸರೇ ಆಗಿದ್ನಲ್ಲ, ಈಗ ಡ್ಯಾನ್ಸ್ ಬಿಟ್ಟಿದ್ದೀನಿ. ಹಾಗಾಗಿ ಯಾರಿಗೂ ಗೊತ್ತಿಲ್ಲ ನಾನು ಡ್ಯಾನ್ಸರ್ ಅಂತ. ಹಂಗಾಗಿ ನಾನು ಡ್ಯಾನ್ಸ್ ನೋಡಿ ಪ್ರಾಯಶಃ ಸಗದ ಡ್ಯಾನ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಆಕ್ಚುಲಿ
10-15 ವರ್ಷದ ಹಿಂದೆ ನಾನು ಡ್ಯಾನ್ಸರ್ ಆಗಿದ್ದಾಗ ಮಾಡ್ತಿದ್ದ ಡ್ಯಾನ್ಸ್ ನಾನು ಅರ್ಧನೂ ಈಗ ಮಾಡ್ತಿಲ್ಲ. ಸೊ ನಾನು ಇವಾಗ ನನ್ನ ಡ್ಯಾನ್ಸರ್ ಗ್ರೂಪ್ ಅಲ್ಲಿ ನಾನು ಆಕ್ಚುಲಿ ಟ್ರಾಲ್ ಆಗ್ತಿರೋ ಡ್ಯಾನ್ಸರ್. ಓಕೆ, ಪೃಥ್ವಿ ಅಂಬರಿಗೆ ಒಂದು ಡೈಲಾಗ್ ಇದೆ ಆಕ್ಚುಲಿ, ಗಂಡ ಹೆಂಡತಿ ಸಂಬಂಧ ಅನ್ನೋದು ಅದೊಂಥರ ಏನೋ ಹೇಳ್ತಾರಲ್ಲ ಸಾವ ಅಂತ, ಅದು ಏನದು? ನಿಮ್ ಮಿಸಸ್ ನೋಡ್ತಾ ಇರ್ತಾರೆ ಪ್ರೋಗ್ರಾಮ್, ಯೋಚನೆ ಮಾಡಿ ಉತ್ತರ ಕೊಡಿ. ಇಲ್ಲ ಅಂದ್ರೆ ಅದು ಏನೋ ಆ ಕ್ಯಾರೆಕ್ಟರ್ ನಾವು ಹೇಗ್ ಡಿಸೈನ್ ಮಾಡಿದ್ವಿ, ನಿಜವಾಗ್ಲೂ ಅದಕ್ಕೆ ಪ್ರಮೋದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಆ ಪಾತ್ರ ಏನ್ ಮಾತಾಡತ್ತೆ ಅಂತ ಆ ಪಾತ್ರಕ್ಕೆ ಗೊತ್ತಿಲ್ಲ. ಸೊ ಆ ಥರನೇ ನಾವು ಈ ಪಾತ್ರನ ಡಿಸೈನ್ ಮಾಡಿದ್ದು. ಸೊ ಮುಂದೆ ಇರುವಂತ ಆಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಬಿಕಾಸ್ ಯಾವ್ದೋ ಒಂದು ಸೀನ್ ಇರೋದು, ಸೀನ್ ಪೇಪರ್ ಅಲ್ಲಿ ಒಂದಷ್ಟು ವಿಷಯ ಇರೋದು, ನಾವು ಅದನ್ನ ಫಾಲೋ ಮಾಡ್ತಿದ್ರಲ್ಲ ಆಕ್ಚುಲಿ ನಾನು ಮತ್ತೆ ಪ್ರಮೋದ್. ಇನ್ನೊಂದೇನೋ ಆಗೋದು. ಸೊ ಆಗ ಪ್ರಮೋದ್ ಇಂಪ್ರಾಂಪ್ಟು ಅಲ್ಲೇ ಅವ್ರು ಇನ್ನೊಂದು ಕೌಂಟರ್ ಕೊಡ್ಬೇಕು. ಸೊ ಹಾಗಾಗಿ ಅದು ಪಾತ್ರ ಏನೋ ಹೇಳಕ್ ಹೋಗುತ್ತೆ, ನೆನಪು ಬರಲ್ಲ ಆ ಪಾತ್ರಕ್ಕೆ, ಎಂತದೊಂದು ಸಾಮಾರ ಇರ್ಲಿ ಅಂತ ಆತರ. ಹೌದು. ಇನ್ನು ಸೆಂಟಿಮೆಂಟ್ಗಳ ಬಗ್ಗೆ ಮಾತಾಡ್ಬೇಕು. ತಾಯಿ ಮಗನ ಸೆಂಟಿಮೆಂಟ್ ಇದೆ, ಅಪ್ಪ ಮಗನ ಸೆಂಟಿಮೆಂಟ್ ಇದೆ. ಅಪ್ಪ ಮಗಂಗೆ ಒಂದು ಒಳ್ಳೆ ಡೈಲಾಗ್ ಕೊಟ್ಟಿದ್ದೀರಾ ಸರ್. ಅದು ಆಕ್ಚುಲಿ ಅಂದ್ರೆ ನಾನು ಹುಟ್ಟಿದ ಮೇಲೆ ನನ್ನಿಂದಾನೇ ನೀನು ವಿಲನ್ ಆದೆ ಅಲ್ವಾ ಅಂತ ಹೇಳಿದಾಗ ಆ ಡೈಲಾಗ್ ಹೇಳಿ ಏನ್ ಬರುತ್ತೆ ಅದು ಅಂತ. ಈ ಸಿನಿಮಾದಲ್ಲಿ ಅಮ್ಮ ಡೈಲಾಗ್ಸ್ ಗಳು ನಿನ್ನೆ ಮೈಸೂರಲ್ಲಿ ಒಂದು ಶೋ ಮಾಡಿಸಿದ್ವಿ, ಅಲ್ಲೂ ಕೂಡ ಏನ್ ಇಷ್ಟ ಆಗಿದೆ ಡೈಲಾಗ್ಸ್ ಗಳು. ಒಂದೊಂದು ಡೈಲಾಗ್ ತುಂಬಾ ಒಳ್ಳೆ ಪಟ್ ಅಂತ ಕೂತ್ಕೊಳ್ತಿದೆ ಮನಸ್ಸಲ್ಲಿ ಅಂತ. ಅಂಡ್ ಗಂಡ ಹೆಂಡತಿ ಮಧ್ಯೆ ಆಗ್ಬೋದು, ಫ್ರೆಂಡ್ಸ್ ಮಧ್ಯೆ ಆಗ್ಬೋದು, ಅಪ್ಪ ಮಗ ಅಮ್ಮ ಎಲ್ಲಾ ಕಡೆನೂ ನಮ್ಮ ಡೈಲಾಗ್ ರೈಟರ್ ಪ್ರಸನ್ನ ಅಂತ ಅವರು ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಅಸೆಟ್ ಆಗ್ತಾರೆ. ನಮ್ಮ ಟೀಮಲ್ಲಿ ಇರುವಂತಹ ಉದಯಲೀಲಾ ಎಡಿಟ್ರು, ಸುನಿಲ್, ನಮ್ಮ ಗುಮಿನೇನಿ ವಿಜಯ್ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ನಮ್ಮ ಡೈಲಾಗ್ ರೈಟ್ರು, ಇವರೆಲ್ಲರೂ ಇಂಡಸ್ಟ್ರಿಗೆ ತುಂಬಾ ಬೇಕಾದವ್ರು ಆಗ್ತಾರೆ. ಬಿಕಾಸ್ ಅಷ್ಟು ಟ್ಯಾಲೆಂಟ್ಸ್ ಇದೆ ನಮ್ಮಲ್ಲಿ. ಡೈರೆಕ್ಟರ್ ಸಾರು ಅಂಥವ್ರನ್ನೇ ಹುಡ್ಕೊಂಡ್ಬಂದು ಈ ಸಿನಿಮಾಗೆ ರೆಡಿ ಮಾಡಿ ಇಷ್ಟು ಒಳ್ಳೆ ಸಿನಿಮಾ ಆಗಿದೆ. ಅದನ್ನ ನಮ್ಮ ಜನ ಸಪೋರ್ಟ್ ಮಾಡ್ತಿದ್ದಾರೆ. ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರೆ ಇವರೆಲ್ಲ ಗೆಲ್ತಾರೆ, ಇನ್ನೊಂದಷ್ಟು ಕೆಲಸಗಳನ್ನ ಮಾಡ್ತಾರೆ. ಇಷ್ಟು ಒಳ್ಳೆ ವ್ಯಾಲ್ಯೂಸ್ ಇದೆ ಸಿನಿಮಾದಲ್ಲಿ, ಒಳ್ಳೆ ಕ್ಲೈಮ್ಯಾಕ್ಸ್ಗಳಿದೆ, ಪರ್ಫಾರ್ಮೆನ್ಸ್ಗಳಿದೆ, ಮ್ಯೂಸಿಕ್ ಇದೆ. ಮ್ಯೂಸಿಕ್ ಅಂತೂ ತುಂಬಾ ಜನ ಖುಷಿ ಪಡ್ತಿದ್ದಾರೆ. ಅಂಡ್ ಮೊನ್ನೆ ಯಾರೋ ಎರಡು ಸಲ ನೋಡಿದ್ರು ಆಲ್ರೆಡಿ, 3ನೇ ಸಲ ಹೊರಗಡೆ ನಿಂತ್ಕೊಂಡು ಬರೀ ಮ್ಯೂಸಿಕ್ ಕೇಳಿಸ್ಕೊತಾ ಇದ್ರು. ಯಾಕೆ ಸರ್ ಅಂದ್ರೆ ಇಲ್ಲ ತುಂಬಾ ಇಷ್ಟ ಸರ್ ನಂಗೆ ಮ್ಯೂಸಿಕ್. ತುಂಬಾ ವಿಶೇಷತೆಗಳಿದೆ ಈ ಸಿನಿಮಾದಲ್ಲಿ. ತುಂಬಾ ಅಟ್ರಾಕ್ಟ್ ಮಾಡಿದ್ದು ಅಂದ್ರೆ 2 ಸ್ಟೋರಿ ಇದೆ. ಕ್ಲೈಮ್ಯಾಕ್ಸ್ ಒಂದಾಗತ್ತೆ, ಆದ್ರೆ ಒಂದು ಸ್ಯಾಡ್ ಎಂಡಿಂಗ್ ಇದೆ, ಒಂದು ಹ್ಯಾಪಿ ಎಂಡಿಂಗ್ ಇದೆ. ಸೊ ತುಂಬಾ ವಿಶೇಷವಾಗಿ ಕಂಡು ಬರುತ್ತೆ ಇದು ಮೇಯ್ನ್ ಆಗಿ. ಬಟ್ ಅದು ನಾನು ಹೇಳಿದ್ನಲ್ಲ, ಬರೆಯುವಾಗ ಹೆಂಗೆ ಬೇಕಾದರೂ ಬರ್ಬೋದು. ಓಕೆನಾ, ಅದು ನಿಮಗೆ ಥಿಂಕ್ ಮಾಡೋದು ಬಂದ್ಬಿಟ್ಟು ಜಸ್ಟ್ ಲೈಕ್ ಎ ವಾಟರ್ ಇದ್ದಂಗೆ. ಅದಕ್ಕೆ ನಾವು ಯಾವ ಕಲರ್ ಹಾಕ್ತೀವೋ ಅದು ಆ ಶೇಪನ್ನು ಪಡ್ಕೊಳ್ಳುತ್ತೆ ಅಷ್ಟೇ. ಸೊ ಅದಕ್ಕೆ ತುಂಬ ನಾನು ಹೇಳ್ತೀನಲ್ವ, ಅಂದರೆ ನಾವು ತುಂಬ ಅದ್ಭುತನ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದರೆ, ಅದ್ಭುತ ಮಾಡಬೇಕು ಅಂತ ಹೇಳಿದರೆ ಟೈಮ್ ಬೇಕು. ಬಟ್ ತುಂಬ ಅದ್ಭುತ ಮಾಡೋಕ್ಕೆ ಹೋದಾಗ್ಲೂ ಕೂಡ ಕೆಲವೊಂದು ಸಾರಿ ಎಡವಟ್ಟುಗಳಾಗುವಂಥ ಚಾನ್ಸಸ್ ಇರುತ್ತೆ. ನಾವು ಏನು ಅಂದ್ಕೊಂಡಿದ್ವಿ ಕಂಪ್ಲೀಟ್ಲಿ ಆನ್ ಸ್ಕ್ರೀನ್ ತಂದಿದ್ವಿ. ಪ್ರಮೋದ್ ಕ್ಯಾರೆಕ್ಟರ್ ನಾವು ಏನು ಅನ್ಕೊಂಡಿದ್ವಿ ಕಂಪ್ಲೀಟ್ಲಿ ಆನ್ ಸ್ಕ್ರೀನ್ ತಂದಿದ್ದೀವಿ. ಮತ್ತು ಪ್ರಮೋದ್ ಮತ್ತು ಪೃಥ್ವಿ ಅವ್ರ ಟ್ರ್ಯಾಕನ್ನು ಕಂಪ್ಲೀಟ್ಲಿ ನಾವು ಏನು ಅಂದ್ಕೊಂಡಿದ್ವಿ ಅದು ಮಾಡಿದ್ದೀವಿ. ಎಲ್ಲ ಟ್ರ್ಯಾಕ್ಗಳು ಕಾಡುತ್ತೆ, ಎಲ್ಲ ಟ್ರ್ಯಾಕ್ಗಳು ನಗಿಸುತ್ತೆ, ಎಲ್ಲ ಟ್ರ್ಯಾಕ್ಗಳು ಅಳಿಸುತ್ತೆ. ಪ್ರಮೋದ್ ಕ್ಯಾರೆಕ್ಟರ್ ಒಂದು ಬೇರೆ ಥರ ಆದರೆ ಪೃಥ್ವಿ ಕ್ಯಾರೆಕ್ಟರ್ ಬೇರೆ ಥರನೇ. ಸೊ ಆ ಡೆಡಿಕೇಶನ್, ಆಮೇಲೆ ಸುತ್ತಲೂ ಅದರ ಆ ಪಾತ್ರ, ಈ 2 ಕ್ಯಾರೆಕ್ಟರ್ಗಳು ಸುತ್ತಲೂ ಇರೋ ಇನ್ನೂ ತುಂಬ ಕ್ಯಾರೆಕ್ಟರ್ಗಳಿದೆ. ಅಂದರೆ ಶರತ್ ಲೋಹಿತಾಶ್ವ ಇವರಿದ್ದಾರೆ, ಅಚ್ಯುತ್ ಕುಮಾರ್ ಅವರಿದ್ದಾರೆ ತಂದೆ ಕ್ಯಾರೆಕ್ಟರ್ಗಳಲ್ಲಿ, ಹರಿಣಿ ಮೇಡಮ್ ಇದ್ದಾರೆ, ರೇಖಾ ಮೇಡಮ್ ಇದ್ದಾರೆ, ಈ ಕಡೆಗೆ ಪ್ರಕಾಶ್ ತುಮ್ಮಿನಾಡು ಇವರಿದ್ದಾರೆ, ಪ್ರಜ್ವಲ್ ಅವರಿದ್ದಾರೆ, ಆಮೇಲೆ ಶ್ರೀಧರ್ ಸರ್ ಇದ್ದಾರೆ, ಪ್ರಶಾಂತ್ ನಟನ ಸರ್ ಇದ್ದಾರೆ. ಅಂದರೆ 2 ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಡೆಯೋ ಕತೆಗೆ ಅಷ್ಟು ಕ್ಯಾರೆಕ್ಟರ್ಗಳು ಅವರು ಆ ಸುತ್ತ, ಈಗ ಒಂದು ಪೃಥ್ವಿ ಕ್ಯಾರೆಕ್ಟರ್ ಸುತ್ತನೇ ಆ ಎಲ್ಲ ಕ್ಯಾರೆಕ್ಟರ್ಗಳು ಸಪೋರ್ಟ್ ಮಾಡಿದ್ದಾರೆ ಇವರಿಗೆ. ಇದಕ್ಕೆ ಪ್ರಮೋದ್ ಕ್ಯಾರೆಕ್ಟರ್ ಸುತ್ತನೇ ಇರೋ ಎಲ್ಲ ಕ್ಯಾರೆಕ್ಟರ್ಗಳು ಅಂದರೆ ಈ ಕತೆಗೆ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ಭುವನಂ ಗಗನಂ ಆಗಿದೆ. ಸೊ ಜೊತೆಗೆ ನನ್ನ ಟೆಕ್ನಿಕಲ್ ಟೀಮ್. ಸೊ ಪ್ರತಿಯೊಬ್ಬರೂ ಕೂಡ, ಈಗ ನಮ್ಮ ವಿಜಯ್ ಆಗಿರ್ಬೋದು, ಉದಯಲೀಲಾ DOP ಆಗಿರ್ಬೋದು, ಎಡಿಟರ್ ಸುನಿಲ್ ಆಗಿರ್ಬೋದು, ನಮ್ಮ ಪ್ರಸನ್ನ ಆಗಿರ್ಬೋದು. ಸೊ ಪ್ರತಿಯೊಬ್ಬರು ಕೂಡ ನಾವು ಅದನ್ನು ಮಾಡಿದ್ದಕ್ಕೆ ಇವತ್ತು ನಿಮಗೆ ಖಂಡಿತ ನೀವು ಚಿಕ್ಕ ಪುಟ್ಟ ತಪ್ಪುಗಳನ್ನ ನೋಡ್ದೇನೆ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾಗೆ ನೋಡಿದರೆ ಒಂದು ಕ್ಲಾಸಿಕ್ ಸಿನಿಮಾ ಹೇಳುವಾಗ ಒಂದಷ್ಟು ಏನಾದ್ರು ನೀವು ಎಕ್ಸ್ಟ್ರಾ ಹೇಳಿದ್ರೆ ಎಕ್ಸ್ಟ್ರಾ ಅಂತಾರೆ. ಆ ಹೇಳ್ದೆ ಹಂಗೆ ಹೋದ್ರೆ ಹೇಳ್ಬೋದಾಗಿತ್ತಲ್ಲ, ಕನೆಕ್ಟ್ ಇಲ್ವಲ್ಲ ಅಂತಾರೆ. ಅಂದ್ರೆ ಸಿನಿಮಾ ಅದು ಅದನ್ನ ಪರ್ಫೆಕ್ಟ್ ಆಗಿ ಕೊಡೋದಿದೆಯಲ್ಲ, ಚಾಲೆಂಜ್. ಸಿನಿಮಾಗಳಲ್ಲಿ ಎಮೋಷನ್ ಬೇಕು, ಸಿನಿಮಾಗಳಲ್ಲಿ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಬರಬೇಕು, ಸಿನಿಮಾಗಳಲ್ಲಿ ಈ ಥರದ್ದೊಂದು ಜಾನರ್ ಬೇಕು ಅಂತ ಮಾಡಿರೋ ಸಿನಿಮಾ. ಹಾಗಾಗಿ ಇದು ಅಂಥವ್ರಿಗೆ ಇಷ್ಟ ಆಗುತ್ತೆ, 100% ಇಷ್ಟ ಆಗುತ್ತೆ. ಅಲ್ಲ, ನಿಮಗೆ ಸ್ಟಾರ್ಟಿಂಗ್ ಇವ್ರು ಸಿಗೋದಾಗಿರ್ಬೋದು, ಅವ್ರಿಗೆ ಡ್ರಾಪ್ ಕೊಡೋದು, ಅವಾಗ ಒಂದು ಡೈಲಾಗ್ ಇದೆಯಲ್ಲ ಇವ್ರದ್ದು, ಏನೋ ಕತೆ ಅರ್ಧಕ್ಕೆ ನಿಲ್ಲಿಸ್ತೆ ಅಂತ ಬಂದ್ರ ಕೇಳೋಕೆ ಅಥವಾ ನಿಜವಾಗ್ಲೂ ಡ್ರಾಪ್ ಮಾಡಕ್ ಬಂದ್ರ ಅಂತ ಹೇಳ್ಬಿಟ್ಟು, ನೀವು ಯಾರನ್ನಾದ್ರೂ ಈ ತರ ಡ್ರಾಪ್ ಮಾಡಿದಿದೀಯಾ ಕತೆ ಕೇಳ್ತಾ? ಅದ್ಯಾರೋ ತಾತ ಒಬ್ರು ತುಂಬಾ ಹಿಂದೆ ಕಾಲೇಜ್ಗೆಲ್ಲ ಹೋಗ್ತಿದ್ದಾಗ
ಅವ್ರು ಶುರು ಮಾಡ್ತಿದ್ದಕ್ಕೆ ಶುರು ಮಾಡ್ಬಿಟ್ರು ಕತೆ. ಸರ್ ನಮ್ಮೂರಲ್ಲಿ, ಅವರು ಉತ್ತರ ಕನ್ನಡದವರು, ನಮ್ಮೂರಲ್ಲಿ ಹಿಂಗೆ ಗನ್ ಇತ್ತು, ನಮ್ಮ ಹತ್ರ ಹಿಂಗಿತ್ತು, ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ. ಸೊ ಅವ್ರವ್ರದ್ದೇ ಒಂದು ಅದು ರಿಯಲ್ ಎಮೋಷನ್. ಹಳ್ಳಿಯವರಲ್ವಾ, ಕೂತ್ಕೊಂಡ ತಕ್ಷಣ ಅವ್ರಿಗೆ ಯಾರು ನಮ್ಮವ್ರು ಅನ್ಸ್ಬಿಟ್ರು. ಡ್ರಾಪ್ ಕೊಟ್ಟಿದ್ದಕ್ಕೆ ನಮ್ಮವ್ರು ಅನ್ಸ್ಬಿಟ್ಟೆ ನಾನು ಅವ್ರಿಗೆ, ಹೇಳಕ್ ಶುರು ಮಾಡ್ಬಿಟ್ರು. ನಾವೆಲ್ಲ ಹಂಗೆ ಇವತ್ತಿಗೂ ಹಂಗೆ ಇರೋದು. ಯಾರು ಒಳ್ಳೆ ಮಾತಾಡ್ಬಿಟ್ರೆ ಎರಡು ಶುರು, ನಮ್ದು ಅಂಗಡಿ ಓಪನ್, ಎಲ್ಲ ಹೇಳ್ಕೊಂಬಿಡೋದು ನಾವು ಹಂಗೆ. ಸೊ ಈ ಥರದ್ದು ಆಗುತ್ತಮ್ಮ, ಇವತ್ತಿಗೂ ಆಗುತ್ತೆ. ಬಟ್ ಈ ಜರ್ನಿ ನನಗೆ ಲೈಫ್ ಟೈಮ್ ನೆನ್ಬಿಟ್ಕೋತೀನಿ. ಬಿಕಾಸ್ ಪೃಥ್ವಿ ಜೊತೆ ತುಂಬಾ ಚೆನ್ನಾಗಿತ್ತು. ಆ ಇಡೀ ಒಂದು 10 ದಿನ ಶೂಟಿಂಗ್ ಮಾಡಿದ್ವಿ. ಬೆಂಗಳೂರಿಂದ ಎಲ್ಲಿ ನೆಲಮಂಗಲ ಎಲ್ಲ ಕಡೆಯಿಂದ ಶುರು ಮಾಡಿದ್ದು, ಟೋಲ್ ಗೇಟಿಂದ ಶುರು ಮಾಡಿದ್ದು, ಕನ್ಯಾಕುಮಾರಿವರೆಗೂ ಶೂಟ್ ಮಾಡಿದೀವಿ. ಇನ್ನು ಟೈಟಲ್ ಟ್ರ್ಯಾಕ್ ಇದೆಯಲ್ಲ, ಹೇಳೋದೇ ಬೇಡ, ಎಲ್ಲರೂ ಮನಸ್ಸಿಗೂ ತುಂಬಾ ಹತ್ರ ಆಗಿರೋದು. ನೀವು ಹೇಳ್ಬೋದಾ ಟೈಟಲ್ ಟ್ರ್ಯಾಕ್ ಅಲ್ಲಿ ನಿಮಗೆ ಯಾವ ಒಂದ್ ಸಾಲ್ ಇಷ್ಟ ಆಯ್ತು ಅಂತ? ಯಾವ್ದಾದ್ರು ಒಂದು ನಿಮಗೆ ಇಷ್ಟ ಸದ್ಯಕ್ಕೆ ಇವತ್ತಿನ ಆಗಿರೋದೇ ಪರಿಸ್ಥಿತಿಗೆ ನನಗೆ ಈ ಜೀವನ ದಿನವೂ ನೂತನ ಅನಿವಾರ್ಯವೇ ಕದನ, ಸ್ನೇಹ ಪ್ರೀತಿ ಹಂಚೋ ಆ ಜನ ಮರೆಯಾದರೆ ದಿನ, ಜನನ ಮರಣ ನಡುವೆ ಬದುಕು ಪಯಣ ಉಳಿಯೋ ನೆನಪು, ನೋವು ನಲಿವಿಲ್ಲದ ಬಾಳು ಅಕ್ಷರವೇ ಇರದ ಸಾಲು. ಡೈರೆಕ್ಟರ್ಗೆ ಯಾವ್ದು ಇಷ್ಟ ಆಯ್ತು ಲೈನು ಟೈಟಲ್ ಟ್ರ್ಯಾಕ್ ಅಲ್ಲಿ? ಅಲ್ಲ, ಎಲ್ಲಾನು ಇಷ್ಟ. ಸ್ಟಾರ್ಟಿಂದ ತುಂಬಾ ಒಳ್ಳೆ ಸಿಂಗರ್ ಇವರು. ಎಂಡ್ವರೆಗೂ, ಸ್ಟಾರ್ಟಿಂದ ಎಂಡ್ವರೆಗೂ ನನಗೆಲ್ಲ ಇಷ್ಟ. ಹೇಳಿ, ಒಂದ್ ನಿಮಿಷ ಹೇಳಿ, ಸಾಂಗ್ ಹಾಡಿ ಸಾಕು. ಹಾಡಿ ಸರ್ ಒಂದು ಲೈನ್ ಚೆನ್ನಾಗಿ. ಅದರಲ್ಲೊಂದು ಲೈನ್ ಇದೆ, ಹೃದಯವೇ ಒಲವಿಗೆ ವೇದಿಕೆ, ಈ ಹೃದಯವೇ ಒಲವಿಗೆ ಪೀಠಿಕೆ, ಒಲವಿಗೆ ಕರಗದ ಜೀವ ಧರೆಯಲ್ಲಿ ದೊರಕದು ಇಲ್ಲ ಯಾವ ಚಿಂತೆ, ಈ ಭುವನ ಆಗಗನ ಸೇರಿದರೆ ಮಳೆಗಾಲ, ಬೇಸರದ ಸುಡೋ ಬೇಸಿಗೆಯ ನೀಗಿಸಲು ಅನುಕೂಲ. ಸೊ ಬದುಕಲ್ಲಿ ಬೇವು ಬೆಲ್ಲ ಸಮತೋಲನ, ನಿಂತಲ್ಲೇ ನಿಲ್ಲದು ಕಾಲ ಒಂದು ಕ್ಷಣ, ಜೀವನವೇ ಮಂಜಿನಂತೆ ಅನುಭವಿಸೋ ಕರಗೋ ಮುನ್ನ ಅಂತ. ಅದನ್ನು ನಾನು ಗೌಸ್ಪೀರ್ ಬರೆದಿರೋದು. ಅದು ಎಕ್ಸಾಕ್ಟ್ ಲೈಫ್. ಅಂದರೆ ನಿಮಗೆ ಜೀವನ ಮಂಜಿದ್ದಂಗೆ. ಸೊ ನೀವು ಕರಗೋ ಮೊದಲೇ ಅನುಭವಿಸ್ಬೇಕಷ್ಟೇ. ಅಲ್ಲ, ನನಗೆ ಅದು ಪ್ರಮೋದ್ ಹೇಳಿದ್ರಲ್ಲ ಅದೇ ಲೈನ್ ಇಷ್ಟ. ಅವ್ರು ಆಲ್ರೆಡಿ ಚೆನ್ನಾಗಿ ಹಾಡ್ತಾರೆ. ತುಂಬಾ ಚೆನ್ನಾಗಿ ಆಡಿ ಸರ್. ಒಳ್ಳೆ ಸಾಂಗ್ ಅದು ಕೂಡ. ಹೃದಯವೇ ಚೂರು ನಿಲ್ಲು, ಪರಿಚಯ ಹೇಳು, ಮಧುರತೆ ಮಾತಾಡಲು ಆಗುಮಿ ಮೆಲ್ಲಗೆ ಶಾಮೀಲು. ಅಷ್ಟೇ. ಕೊನೆಯದಾಗಿ ಏನ್ ಹೇಳ್ತೀರಾ ವೀಕ್ಷಕರಿಗೆ? ಸಿನಿಮಾ ನೋಡಿ ಗೆಲ್ಲಿಸಿ ಬೆಳೆಸಿ. ಬಿಕಾಸ್ ನೀವು ಏನು ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರೋ ಅಥವಾ ಯಾವುದನ್ನೇ ನೋಡ್ತಾನೇ ಇರ್ತೀರೋ ಅದನ್ನೇ ಮತ್ತೆ 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 ಮಾಡೋದ್ರಲ್ಲಿ, ಗೆಲ್ಲಿಸೋದ್ರಲ್ಲಿ ಅಥವಾ ಅದೇ ಫಿಕ್ಸ್ ಇಷ್ಟೇ ನಮ್ಮದು ಫಾರ್ಮುಲಾ ಇಷ್ಟೇ ಅಂದ್ಕೊಳ್ಳೋದ್ರಲ್ಲಿ ಅದು ಯಾಕೋ ನನಗೇನೋ ಅದು ಅಷ್ಟು ಇದಿಲ್ಲ. ಈ ಥರ ಹೊಸದು ಬಂದಾಗ, ಹೊಸಬರು ಬಂದಾಗ, ಹೊಸ ವಿಷಯ ಅಂತ ಅನ್ನಿಸ್ದಾಗ, ಚೆನ್ನಾಗಿದೆ ಅಂತ ನಿಮ್ಮ ಕಿವಿಗೆ ಬಿದ್ದಾಗ, ಅದು ಅಂಡರ್ಲೈನ್ ಪಾಯಿಂಟ್. ಚೆನ್ನಾಗಿಲ್ವಂತೆ ಅಂದರೆ ನೋಡಬೇಡಿ, ಖಂಡಿತ ನೋಡಬೇಡಿ. ಅದು ನೀವು ಚೆನ್ನಾಗಿಲ್ದಿರೋ ಸಿನಿಮಾನ ಗೆಲ್ಲಿಸಿದ್ರೆ ರಾಂಗ್ ಮೆಸೇಜ್ ಕೊಟ್ಟಂಗೆ ಆ ಡೈರೆಕ್ಟರ್ಗೆ, ಆ ಟೀಮ್ಗೆ. ಇಷ್ಟು ಮಾಡಿದ್ರು ಸಾಕ ಅಂತ. ನೋ, ಇದೇನೋ ಬೇರೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಮಾಡಿದ್ದಾರೆ, ಎಷ್ಟೋ ವರ್ಷ ಆದಮೇಲೆ ಸಿನಿಮಾ ನೋಡಿ ಈ ಥರ ಸಿನಿಮಾ ನೋಡಿದ್ವಿ ಅಂತ ಹೇಳ್ತಿದ್ದಾರೆ. ಅದೇ ಹುಕ್ ಪಾಯಿಂಟು ನಿಮಗೆ. ಹಂಗೆ ಅಂತಿದ್ದಾರೆ ಅಂದರೆ ಏನೋ ಇದೆ ಅಲ್ಲಿ ವಿಷಯ. ಸಣ್ಣ ಪುಟ್ಟದ ಮೈನಸ್ ಬಿಟ್ಟರೆ ಮಿಕ್ಕಿದ ವಿಷಯ ಇದೆಯಲ್ಲ, ಆ ವಿಷಯಕ್ಕೋಸ್ಕರ ಸಿನಿಮಾ ಬನ್ನಿ. ಈ ಥರ ಹುಡುಗರನ್ನ, ಡೈರೆಕ್ಟರ್ಗಳನ್ನ, ಪ್ರೊಡ್ಯೂಸರ್ಗಳನ್ನ ಗೆಲ್ಲಿಸಿ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಗಿರೀಶ್ ಸರ್ ಏನು ಹೇಳ್ತೀರಾ ಕೊನೆಯದಾಗಿ? ಭುವನಂ ಗಗನಂ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಒಂದು ಒಳ್ಳೆಯ ಸಿನಿಮಾ. ಸೊ ನಿಮಗೊಂದು ಹೊಸ ಅನುಭವ ಕೊಡುತ್ತೆ. ಆಮೇಲೆ ಏನೂ ಇಲ್ಲ, ಸಿನಿಮಾದಲ್ಲಿ ತುಂಬ ಅಂದರೆ ಎಲ್ಲೂ ಕೂಡ ನೀವು ಬಂದು ಥಿಯೇಟ್ರ್ ಒಳಗಡೆ ಕೂತ್ಕೊಂಡ್ರೆ ಸೊ ಸಿನಿಮಾ ನಿಮ್ಮನ್ನು ಒಂದು ಬೇರೆ ಥರ ಇದು ತಗೊಂಡೋಗುತ್ತೆ. ಅಂದರೆ ನಾನು ಸೊ ಎಲ್ಲ ಅಂದರೆ ಎಲ್ಲದರ ಮಧ್ಯೆನೂ ಒಂದು ಓಕೆ ಅಪ್ಪ, ಈ ಥರದ್ದೊಂದು ಸಿನಿಮಾ ಮಾಡ್ಬೋದು, ಈ ಥರದ್ದೊಂದು ನಾವು ಈ ಥರದ್ದೊಂದು ಫೀಲ್ನ ಅನುಭವಿಸ್ಬೋದು ಅನ್ನೋದು 100% ಆಡಿಯನ್ಸಿಗೆ ಸಿಗುತ್ತೆ. ಥಿಯೇಟ್ರಿಗೆ ಬನ್ನಿ. ಇನ್ನೂ ಥಿಯೇಟ್ರ್ಗಳಲ್ಲಿ ಎಲ್ಲ ಥಿಯೇಟ್ರಲ್ಲೂ ಸಿನಿಮಾ ಇದೆ. ಭುವನಂ ಗಗನಂ ಸಿನಿಮಾನ ಬಂದು ನೀವು ಖಂಡಿತ ನೋಡಿ, ನಿಮಗೊಂದು ಬೇರೆ ಥರದ್ದೊಂದು ಫೀಲ್ ಆಗುತ್ತೆ. 100% ನೀವು ಹ್ಯಾಪಿಯಾಗಿ ಹೋಗ್ತೀರಾ ಅನ್ನೋದು ನನ್ನ ಫೀಲ್. ಪೃಥ್ವಿ ಅವರೇ ಕೊನೆಯದಾಗಿ ಏನು ಹೇಳ್ತೀರಾ? ಆಲ್ರೌಂಡರ್ ಸಿನಿಮಾ ಇದು. ಅಂದರೆ ಆಲ್ರೌಂಡರ್ಸ್ ಯೂಶಲಿ ಚೆನ್ನಾಗಿ ಎಲ್ಲನೂ ಆಡ್ತಾರೆ, ಎಲ್ಲನೂ ಚೆನ್ನಾಗಿ ಆಡ್ತಾರೆ. ಸೊ ಈ ಸಿನಿಮಾನು ಎಲ್ಲ ಇದೆ. ಪ್ರಮೋದ್ ಅವರ ಅದ್ಭುತ ಆ್ಯಕ್ಷನ್ ಆಗಿರಲಿ, ಅವರು ಮತ್ತು ರೇಷಲ್ ಅವರ ನಡುವೆ ಇರುವಂಥ ಲವ್ ರೊಮ್ಯಾನ್ಸ್, ಕಾಲೇಜ್ ಸ್ಟೋರೀಸ್, ಅದ್ರ ಜೊತೆ ಇಮೋಷನ್, ಕಾಮಿಡಿ, ಒಳ್ಳೆ ಸಾಂಗ್ಸು. ಸೊ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್
ಏನೆಲ್ಲ ಬೇಡುತ್ತೋ ಒಂದು ಸಿನಿಮಾದಿಂದ ಅದೆಲ್ಲ ಈ ಸಿನಿಮಾದಲ್ಲಿ ನಮ್ಮ ನಿರ್ದೇಶಕರು ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಬನ್ನಿ, ಥಿಯೇಟ್ರಲ್ಲೇ ನೋಡಿ. ಓ ಟಿ ಟಿಲಿ ಬಂದ ಮೇಲೆ ಸಿನಿಮಾ ಚೆನ್ನಾಗಿತ್ತು ಮಿಸ್ ಮಾಡ್ಬೋದು, ಆ ಡೈಲಾಗ್ ತುಂಬ ಸರಿ ಕೇಳಿ ಸಾಕಾಗಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಸ್ ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಮತ್ಯಾಕ್ ತಡ, ಭುವನಂ ಗಗನಂ ಎಲ್ಲ ಥಿಯೇಟರ್ ಅಲ್ಲೂ ಸಹ ಇದೆ. ನೀವು ಹೋಗಿ ಸಿನಿಮಾ ನೋಡಿದ್ರೆ ಕಣ್ಣಿನ ಮೂಲಕ ಸೀದಾ ಹಾರ್ಟಿಗೆ ನುಗ್ಗಿಬಿಡುತ್ತೆ ಈ ಸಿನಿಮಾ, ಅಷ್ಟು ಎಮೋಷನ್ಸ್ ಇದೆ. ಖಂಡಿತ ನೀವು ಇದನ್ನ ನೋಡಿದ್ರೆ ಇಂಥ ಸಿನಿಮಾ ಇಷ್ಟು ದಿನ ನಾವು ನೋಡ್ಲೇ ಇಲ್ವಲ್ಲ ಅಂತ ಅಂದ್ಕೊಳ್ತೀರಾ. ಖಂಡಿತ ಮಿಸ್ ಮಾಡದೆ ಎಲ್ಲರೂ ಸಹ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಹಾಗೆ ಯುವ ನಟರನ್ನ ಬೆಳೆಸಿ, ಕನ್ನಡ ಚಿತ್ರರಂಗಕ್ಕೆ ಇಂಥ ನಟರು ಖಂಡಿತವಾಗ್ಲೂ ಸಹ ಬೇಕೇ ಬೇಕು. ಮಿಸ್ ಮಾಡದೆ ಸಿನಿಮಾ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.